ದೇವರಾಗೋದಕ್ಕೆ ಏನು ಮಾಡೋದು ಬೇಡ, ಅವ್ರು ಮಾಡಿರೋದು ಒಳ್ಳೆ ಕೆಲಸ. ಮತ್ತು ರಾಜ್ಕುಮಾರ್ ಕುಡಿಯೋದಕ್ಕೆ ನಾವು ಆ ಕುಡಿಯೋನದಲ್ಲಿ ಇವರೊಬ್ಬರನ್ನೇ ನೋಡ್ತಾ ಇದ್ದಿದ್ದು. ಅವ್ರು ಕಳ್ಕೊಂಡು ಎಷ್ಟು ಚಿತ್ರರಂಗ ಬಡವಾಗ್ಬಿಡೈತೆ ಅಂದರೆ, ಅವ್ರು ಕಳ್ಕೊಂಡು 3 ವರ್ಷ ಆಯ್ತೇನೋ. ಅವ್ರು ಸತ್ತಾಗ ಅಣ್ಣವ್ರಂತೂ ಹೋದ್ರು, ಅದು ಹೋದ್ಮೇಲೆ ಇವ್ರು ಹೋದ್ಮೇಲಂತೂ ಟೋಟಲಿ ಚಿತ್ರರಂಗ 60% ಹೊರಟೋಯ್ತು, ಇನ್ನು 40% ಆಡ್ತಾ ಇದೆ. ಏನೋ ರಾಘವೇಂದ್ರ ರಾಜ್ಕುಮಾರ್ ಮಗ ಒಬ್ಬ ಯುವ ಅಂತೇಳಿ ಬರ್ತಾವ್ರೆ, ಅವ್ನ ರೂಪದಲ್ಲಿ ಏನೋ ಅಪ್ಪು ರೂಪದಲ್ಲಿ ಅವ್ರು ನೋಡೋಣ ಅಂತ ಇದ್ದೀವಿ. ಆದರೆ ಅಪ್ಪು ಥರ ಬರಲ್ಲ ಅವರು. ಆದ್ರೂ ಡಾಕ್ಟರ್ ರಾಜ್ಕುಮಾರ್ ಅವ್ರ ಕುಡಿಯಲ್ಲಿ ಯಾರಾದ್ರೂ ಒಬ್ರು ಬೆಳಿಬೇಕು. ಯಾಕಂದ್ರೆ ರಾಜ್ಕುಮಾರ್ ವಂಶ ಅಂದ್ರೆ ಒಂದು ಸಂದೇಶ ಕೊಡುತ್ತೆ ಇಡೀ ಚಿತ್ರರಂಗಕ್ಕೆ. ಭಾರತ ಚಿತ್ರರಂಗ ಇರ್ಬೋದು, ಯಾವುದೇ ಇರ್ಬೋದು. ಬಂಗಾರದ ಮಂಚ ಅಂತ ಸಿನಿಮಾ ನೋಡ್ದು ಅಣ್ಣವರು ಎಲ್ಲ ರೈತರುಗಳನ್ನೆಲ್ಲ ನೋಡಿ ಹೆಂಗೆ ಎಲ್ಲ ಊರ್ ಬಿಟ್ಟು ಹೋಗ್ಬಾರ್ದು, ಇಲ್ಲೇ ಬರ್ಬೇಕು, ಊರೆಲ್ಲ ಊರಿಗೆ ಬರ್ಬೇಕು ಅಂತ ಹೇಳಿ ಮಾಡಿದ್ರು ಅಂತ ಸಿನಿಮಾಗಳು. ಇವತ್ತು ಅಪ್ಪು ಕಳ್ಕೊಂಡಿದೀವಿ. ಅಪ್ಪು ಎಲ್ಲೂ ಹೋಗಿಲ್ಲ ಸರ್, ಇಲ್ಲೇ ಇದ್ರು ನೋಡ್ರಿ, ನೋಡ್ತಾ ಇದೀವಲ್ಲ ನಾವೆಲ್ಲ ಇದೀವಿ ನೋಡಿ. ಅಕ್ಕ ತಂಗಿರು ಯಾವ್ದಾನ ಒಂದು ಸಿನಿಮಾ ನೋಡ್ತೀವಿ ಅಂದ್ರೆ ಕುಟುಂಬ ಸಮೇತ ಬಂದ್ರೆ ಅಪ್ಪು ಅವ್ರ ಸಿನಿಮಾ ಮಾತ್ರ ಸರ್. ಅಣ್ಣವ್ರು ಬಿಟ್ರೆ ಕಾಡು ಅಂತ ನೋಡಿ. ಇವಾಗ ಜಾಕಿ ಹಾಕಿದ್ರು, ಇವತ್ತು ರಿಲೀಸ್ ಆಗಂಗಿದೆ ಸರ್. ಅದು ನೆನ್ನೆ ನೋಡಿದೆ ಪ್ರಸನ್ನ ಹೋಗ್ಬಿಟ್ಟು, ಇವತ್ತು ನರ್ತಕಕ್ಕೆ ಹೋಗ್ಬಿಟ್ಟು ಬಂದೆ. ಬೋರ್ ಆಗಲ್ಲ. ಅವ್ರಂತರ ಏನಂದ್ರೆ ಆಕ್ಟ್ ಅವ್ರದ್ದು ಇದೆಯಲ್ಲ ಸರ್, ಆಕ್ಷನ್ ಆಗಿರ್ಬೋದು, ಡ್ಯಾನ್ಸ್, ಏನ್ ಸರ್ ಯಾರು ಇಡೀ ಭಾರತ ಚಿತ್ರರಂಗದಲ್ಲಿ ಅವ್ರನ್ನ ಒಪ್ಕೊಂಡಿದ್ದಾರೆ. ಅವ್ರ ಮುಂದೆ ಯಾರಿಲ್ಲ ಸರ್. ಹುಟ್ಟಿ ಬರ್ಬೇಕು, ಹುಟ್ಟು ಬರಕ್ ಆಗಲ್ವೇನೋ, ಬಂದ್ರೆ ಬರ್ಲಿ ಸರ್, ಅದನ್ನೇ ಎಲ್ಲ ಕೇಳ್ಕೊಂತಾರೆ ಸರ್. ಬರ್ಬೇಕು ಸರ್, ಹುಟ್ಟು ಬರ್ಬೇಕು. ಮತ್ತೆ ಅಪ್ಪು ಸರ್ ಕಳ್ಕೊಂಡು ತುಂಬಾ ಫೀಲ್ ಆಗುತ್ತೆ ಸರ್. ಅಪ್ಪು ನನಗೆ ಮತ್ತೆ ಹುಟ್ಟಿ ಬರ್ಬೇಕು ಸರ್. ಪಕ್ಕ ಅಭಿಮಾನಿಗಳು ಸರ್, ಅವ್ರು ತುಂಬಾ ವರ್ಷದಿಂದ ಹೋಗಿ ಬರ್ತಾ ಇದ್ವಿ. ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ. ನಂಗೆ ತುಂಬಾ ಅಳು ಬರುತ್ತೆ, ಫೀಲ್ ಆಗುತ್ತೆ. ತುಂಬಾ ಸರ್, ಹೇಳಕ್ಕೆ ಆಗಲ್ಲ. ತುಂಬಾ ಇಷ್ಟ ಸರ್. ಅವ್ರ ಮನೆಗೆ ಎಷ್ಟು ಒಂದು 10 ವರ್ಷದಿಂದ ನಾವು ಹೋಗೋದು ಬರೋದು, ಅವ್ರ ಜೊತೆಗೆ ಎಲ್ಲ ಫೋಟೋ ಎಲ್ಲ ತಗೊಂಡಿದೀವಿ. ಸರ್ ಅವರು ಕಳ್ಕೊಂಡ್ರೆ ಎಲ್ಲರೂ ಇಡೀ ಪ್ರಪಂಚನೇ ಅಳ್ತಾ ಇದ್ದಾರೆ ಸರ್. ಮತ್ತೆ ಅವ್ರು ಹುಟ್ಟಿ ಬರ್ಬೇಕು, ವೇಟ್ ಮಾಡ್ತಾ ಇದೀನಿ ಸರ್. ಮತ್ತೆ ಅವ್ರ ಮಗಳು ಹೊಟ್ಟೆಗೆ ಅವ್ರು ಸರ್ ಹುಟ್ಟಿ ಬರ್ಬೇಕು ಅಂತ ನಾನು. ಅಪ್ಪು ಇಲ್ಲದ ಈ ಜನ್ಮದಿನ ತುಂಬಾ ಬೇಸರ ಆಗುತ್ತೆ, ಫೀಲ್ ಆಗುತ್ತೆ ಸರ್. ಫೀಲ್ ಆಗ್ತಿದೆ ಸರ್. ಮನೆ ಹತ್ರ 12 ಗಂಟೆ ಕಾಯ್ತಾ ಇದ್ವಿ, ಬರ್ತಡೇ ಬರುತ್ತೆ, ಕಾಯ್ತೀವಿ, ಹೋಗ್ಬಿಟ್ಟು ಬಾಸ್ ಕೇಕ್ ಕಟ್ ಮಾಡಿಸ್ತೀವಿ ಅಂತ. ಆದ್ರೆ ಇವಾಗ ಅವ್ರು ಇಲ್ಲ. ಇವತ್ತು ಅವ್ರಿಗೋಸ್ಕರ ತಂದಿದೀವಿ, ಅಭಿಮಾನದಿಂದ ಕಟ್ ಮಾಡಿಸ್ತೀವಿ. ಅಭಿಮಾನ ಯಾವತ್ತಿದ್ರು ಇಲ್ಲಿರುತ್ತೆ. ಜೀವ ಇಲ್ಲ ಅಂದ್ರೂ ನಮ್ ಜೀವ ಇರೋರ್ಗು ಅಭಿಮಾನ ಯಾವತ್ತಿದ್ರು ಇದ್ದೇ ಇರುತ್ತೆ. ಬಾಸ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀವಿ. ಯಾವುದು ಏನೇ ಇದ್ರು ಇವತ್ತು ಜಾಕಿ ರಿಲೀಸ್ ಆಗಿರ್ಬೋದು, ಇದೀ ಕರ್ನಾಟಕ ಗೊತ್ತಾಗಿದೆ ಜಾಕಿ ಪವರ್ ಏನು, ಅಪ್ಪು ಬಾಸ್ ಪವರ್ ಏನಂತ. ಈ ಕರ್ನಾಟಕದಲ್ಲಿ 120 ಥಿಯೇಟರ್ ರಿಲೀಸ್ ಆಗಿ ಅಪ್ಪು ಬಾಸ್ ಕದರ್ ಏನಂತ ತೋರಿಸಿದೆ. 28ಕ್ಕೆ ಯುವ ಬರ್ತಿದೆ, ಯುವ ಇನ್ನೂ ದೊಡ್ಡದಾಗಿ ಮಾಡ್ತೀವಿ. ಜೈ ಅಪ್ಪು ಬಾಸ್, ಅಪ್ಪು ಬಾಸ್, ಓನ್ಲಿ ಬಾಸ್, ಅಪ್ಪು ಬಾಸ್, ಅಪ್ಪು ಬಾಸ್, ಅಪ್ಪು ಬಾಸ್, ಅಪ್ಪು ಬಾಸ್, ಜೈ ಪವರ್ ಸರ್. ಯಾವ ತರ ಯಾರೇ ಒಬ್ಬ ಹೀರೋ, ಒಬ್ಬ ಅಭಿಮಾನಿ ಕೇಳ್ಕೊಂಡು ಈ ಥಿಯೇಟರ್ ಚೇಂಜ್ ಮಾಡಿ ಅಂತ ಮಾಡಿದ್ರೆ ಅದು ಅಪ್ಪು ಮಾತ್ರ. ಅಪ್ಪು ಪಿಕ್ಚರ್ ಫಸ್ಟ್ ಡೇ ಕ್ಲೈಮ್ಯಾಕ್ಸ್ ಶೂಟಿಂಗ್ ನಡೀತಾ ಇತ್ತು ಚಾಮರಾಜಪೇಟೆಯಲ್ಲಿ. ಯಾವ ಥಿಯೇಟರ್ ಕೊಟ್ಟಿದ್ದೀರಾ ಅಂದ್ರು, ಎಲ್ಲ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಬೇಡ ಸರ್, ನನಗೆ ಪ್ರಸಾದ ಪ್ರಮೋದ್ ಕೊಡಿ ಅಂತ ಕೇಳಿದೆ ನಾನು. ನನ್ನ ಸ್ನೇಹಿತ ನಾಗರಾಜ್ ಅಂತ ಇದ್ದಾರೆ. ನಮ್ಮ ಮಾತು ಬೆಲೆ ಕೊಟ್ಟಿದ್ದಂತ ಅಪ್ಪು ಪ್ರಸನ್ನ ಕೊಟ್ರು. ಕಡೆ ಪಿಕ್ಚರ್ ಇವತ್ತು ಸೆಕೆಂಡ್ ರಿಲೀಸ್ ಆಗಿದೆ ಜಾಕಿ ಪ್ರಸನ್ನಲ್ಲೇ. ನಾನು ಮರೆಯೋಕ್ಕಾಗಲ್ಲ, ಮರೆಯೋದು ಇಲ್ಲ. ಮರ್ತರೆ ದೊಡ್ಡವ್ರು ಹೇಳ್ತಾರೆ, ಮರ್ತರೆ ಏನೋ ಮರ್ತಂಗೆ ಅಂತ. ನಾವು ಮರೆಯೋದೇ ಇಲ್ಲ. ಇನ್ನು 40 ವರ್ಷ ಅಪ್ಪು ಬದುಕಿರ್ತಾರೆ, ನಮ್ಮೆಲ್ಲಾರ ಜೊತೆಲೆ ಬದುಕಿರ್ತಾರೆ. ಎಲ್ಲ ಅಕ್ಕ ತಂಗಿ ಮಕ್ಕಳ ಜೊತೆ, ನಮ್ಮ ಮಕ್ಕಳ ಜೊತೆ ಎಲ್ಲ ಬದುಕಿರ್ತಾರೆ. ಸರ್ ಜೊತೆಲೆ ಅವ್ರೆ, ಹೆಂಗೆ ವಿಶ್ ಮಾಡ್ಬೇಕು? ನೀವು ಇನ್ನ 100 ವರ್ಷ ನಮ್ಮ ಜೊತೆಲೇ ಇರ್ತೀರಾ. ನಾವಿರೋವರೆಗೆ ನೀವಿರ್ತೀರಾ, ನಮ್ಮ ಮಕ್ಳು ಇರೋರ್ಗೆ ನೀವಿರ್ತೀರಾ, ನಮ್ಮ ಮೊಮ್ಮಕ್ಕಳು ಬಂದ್ರು ನೀವಿರ್ತೀರಾ. ಅವ್ರದ್ದು ಅಪ್ಪು ಪಿಕ್ಚರ್ ನೋಡಿದಾಗ್ಲೇನೆ ನಾನು ತುಂಬಾ ಇಷ್ಟಪಟ್ಟು, ಅವಾಗಿಂದ ಅವ್ರನ್ನ ಬಿಟ್ಟು ಬೇರೆ ಯಾರನ್ನು ನಾನು ಇಷ್ಟಪಟ್ಟಿದ್ದೇ ಇಲ್ಲ ಇವತ್ತಿನವರೆಗೂ. ಇವತ್ತು ಅಷ್ಟೇ, ಬೆಳಗ್ಗೆ ಜಾಕಿ ಮೂವಿ ನೋಡ್ಕೊಂಡೆ ಸೀದಾ ಇಲ್ಲಿಗೆ ಬಂದು ಸಾಯಂಕಾಲ ನೋಡ್ಕೊಂಡು ಏನೋ ಒಂಥರ ಖುಷಿ, ಏನೋ ಒಂಥರ ಸಂಕಟ ಎರಡೂ ಇದೆ. ಅದು ಯಾವತ್ತೂ ಆ ನೋವು ಯಾವತ್ತೂ ಮರೆಯೋಕ್ಕಾಗದೇ ಇಲ್ಲ ಬಿಡಿ, ಅದಂತೂ ನಿಜ. ಖುಷಿನೂ ಏನೋ ಇದನ್ನೆಲ್ಲ ನೋಡಿ ಸ್ವಲ್ಪ ಸಮಾಧಾನ ಪಟ್ಕೋಬೋದು ಅಷ್ಟೇ. ಈಗಲೂ ಎಲ್ಲ ಅವ್ರು ಬಂದು ಆಚೆ ಎಲ್ಲರೂ ಒಂದ್ಸಲ ಹಿಂಗೆ ಅಂದ್ಬಿಟ್ರೆ ಸಾಕು ಅಂತ ಅನ್ನಿಸ್ತಿರುತ್ತೆ. ಹೌದು. ನೀವು ಅಪ್ಪು ಇಷ್ಟ ತುಂಬಾ ನೆನಪಾದಾಗ ಯಾವ ಹಾಡು ಯಾವ ಸಿನಿಮಾ ನೋಡ್ತೀರಾ? ನಾನು ರಾಜ್ಕುಮಾರ್ ಫಿಲಿಂ ನೋಡ್ತೀನಿ,
ಆ ಫಿಲಿಮ್ ನೋಡಿದ್ರೆ ನಂಗೆ ತುಂಬಾನೇ ಅಳು ಬರುತ್ತೆ. ಆ ಫಿಲಿಮಲ್ಲಿ ಅವ್ರದ್ದು ಒಂದು ಸಾಂಗ್ ಇದೆಯಲ್ಲ ಸಾಗರದ, ಆ ಸಾಂಗ್ ಬಂದ್ರೆ ನನಗೆ ತಡ್ಕೊಳಕ್ಕೆ ಆಗಲ್ಲ, ಅಷ್ಟೊಂದು ಅಳು ಬರುತ್ತೆ ಆ ಫಿಲಿಮ್ ಬಂದಾಗ. ಖುಷಿ ಆಗ್ಬೇಕು ಅಂದ್ರೆ ಬೇರೆ ಎಲ್ಲ ಫಿಲಿಮ್ ನೋಡ್ತಾ ಇರ್ತೀನಿ. ಹ್ಯಾಪಿ